ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಓವನಲ್ಲಿ ಚಾಕ್ಲೇಟ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, 1 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ಅದು ವಾರ್ಮ್ ಆಗಿರಬೇಕು. ಅದಕ್ಕೆ 1 ಕಪ್ ಚಾಕ್ಲೇಟ್ ಪೌಡರ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಕಾಫಿ ಪೌಡರ್ ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಬ್ಯಾಟರ್ನ ಯಾವ ಒಂದು ರೀತಿ ನಾವು ಕಲಿಸ್ಕೊಬೇಕು ಅಂದರೆ ಅದರಲ್ಲಿ ಒಂದು ಬಬಲ್ ಇರಬಾರ್ದು, ಏನು ಗಂಟು ಆ ಥರ ಏನೂ ಇರಬಾರ್ದು. ಸೊ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಪ್ಯಾನಾಸೋನಿಕ್ ಓವೆನಲ್ಲಿ ಮಾಡ್ತಾ ಇರೋದು ನಾನು. ಇದಕ್ಕೆ ನೋಡಿ, ಒಂದು ಅರ್ಧ ಕಪ್ ಆಯಿಲ್ ಹಾಕ್ತಾಯಿದ್ದೀನಿ, ಕುಕ್ಕಿಂಗ್ ಆಯಿಲು. ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಕಪ್ ಶುಗರ್ ಆ್ಯಡ್ ಮಾಡಿ, ಒಂದು 1/2 ಕಪ್ ಕರ್ಡ್ನ ಹಾಕಿ ಚೆನ್ನಾಗಿ ಆ ಒಂದು ಬ್ಯಾಟರ್ನ ಶೇಕ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಅದನ್ನು ಕೂಡ ನಾವು ನೀಟಾಗಿ ಯಾವುದೇ ಬಬ್ಬಲ್ಲು ಅಥವಾ ಗಂಟು ಏನೂ ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದಕ್ಕೆ 1/2 ಸ್ಪೂನು ಸೋಡಾ ಪೌಡರು, 1 ಸ್ಪೂನು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ನೀಟಾಗಿ ಮತ್ತೆ ನಾನು ತಿರುಗಿಸಿ ಇಲ್ಲಿ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕೇಕ್ ಟ್ರೇನ ನೀವು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಬಟರ್ ಪೇಪರ್ ಹಾಕಿ ಅಥವಾ ಪೇಪರ್ಗೆ ಬಟರ್ ಹಚ್ಚಿ ಆದರೂ ರೆಡಿ ಮಾಡ್ಕೊಳ್ಳಿ. ಆ ಒಂದು ಟ್ರೇಗೆ ನಾವು ಬ್ಯಾಟರ್ನ ಹಾಕಿಬಿಟ್ಟು ಓವೆನಲ್ಲಿ ಸೆಟ್ ಮಾಡೋಣ ಕೇಕ್ಗೆ. ಓಕೆನಾ, ಕೇಕಿಗೆ ಬರುವಂಥ ಆಪ್ಷನ್ನ ಸೆಟ್ ಮಾಡಿಬಿಟ್ಟು ಅದು ಬೆಲ್ಲ ಆಗೋ ತನಕ ಅದನ್ನು ಹಾಗೆ ಬಿಡೋಣ. ಒಂದು 5 ಮಿನಿಟ್ಸ್ ಅದು ಕುಕ್ ಆಗಬೇಕು ನೀಟಾಗಿ. ಈಗ ಒಂದು ಶುಗರ್ ಸಿರಪ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. 1 ಕಪ್ ಶುಗರ್ಗೆ 1 ಕಪ್ ಕೋಕೋ ಪೌಡರ್ ಹಾಕಿ, ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕಿಬಿಟ್ಟು ಚೂರು ಬೇಕಿಂಗ್ ಸೋಡನ್ನು ಹಾಕಿ, ಜೊತೆಗೆ ಒಂದು ಅರ್ಧ ಕಪ್ಪು ಮಿಲ್ಕ್ ಜೊತೆಗೆ ಚಾಕ್ಲೇಟ್ ಎಸೆನ್ಸ್ನ ಹಾಕಿಬಿಟ್ಟು ನಾವು ಅದಕ್ಕೆ ಒಂದು ಪೀಸು ಬಟರ್ನ ಹಾಕ್ತಾಯಿದ್ದೀವಿ. ಸೊ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ಟವ್ ಮೇಲಿಟ್ಟು ಅದು ತಳ ಹತ್ತದೇ ಇರೋ ಹಾಗೆ ಚೆನ್ನಾಗಿ ಅದು ಮೆಲ್ಟಾಗಿ ಅದು ಸಿರಪ್ ನಮಗೆ ಕೇಕ್ ಮೇಲೆ ಹಾಕೋ ರೀತಿ ಬರಬೇಕು. ಆ ರೀತಿ ನಾವು ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಂಡು ತಳ ಹಿಡದೇ ಇರೋ ರೀತಿಯಲ್ಲಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಈಗ ಆ ಶುಗರ್ ಸಿರಪ್ನ ಕೇಕ್ ಮೇಲೆ ಹಾಕಿಬಿಟ್ಟು ನಿಮಗೆ ಯಾವ ಒಂದು ಇನ್ಷಿಯಲ್ಲು ಅಥವಾ ಡಿಸೈನು ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಟ್ಕೊಳ್ಳಿ. ಕೇಕ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಅಂತೂ ಸೂಪರ್ಬ್ ಆಗಿರುತ್ತೆ. ಹೋಮ್ ಮೇಡ್ ಚಾಕ್ಲೇಟ್ ಕೇಕ್ ರೆಡಿ ಫಾರ್ ಯು.